ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಈ ವಿಶೇಷವಾದ ಒಂದು ಸ್ಥಳದಿಂದ ಭೇಟಿ ಮಾಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲಿ ಕರ್ತನ ವಾಕ್ಯವನ್ನು ಆಲಿಸುತ್ತಿರುವ ನೀವೆಲ್ಲರೂ ಕೂಡ ಆಶೀರ್ವದಿಸಲ್ಪಟ್ಟವರು. ವಿಶೇಷವಾಗಿ ಈ ದೇವರ ವಾಕ್ಯ ಹೀಗೆ ನಮ್ಮನ್ನು ಬಲಪಡಿಸ್ತಾ ಇದೆ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 28ನೇ ವಚನ, ಯೇಸು ಅನೇಕ ಜನರನ್ನು ನೋಡಿ ಹೇಳಿದ ಮೊದಲನೇ ಮಾತು ಇದಾಗಿದೆ. ಏನಂದರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಪ್ರಿಯ ದೇವಜನರೇ, ಈ ಸ್ಥಳವನ್ನು ನಾವು ನೋಡುವಾಗ ಎಷ್ಟು ವಿಶ್ರಾಂತಿ ಈ ಸ್ಥಳದಲ್ಲಿದೆ, ಎಷ್ಟು ಸಮಾಧಾನ ಈ ಸ್ಥಳದಲ್ಲಿದೆ. ಆ ನೀರಿನ ಅಲೆಗಳು, ಆ ಸಮುದ್ರದ ಶಬ್ದ, ಆ ಅಲೆಗಳು, ಇದೆಲ್ಲವನ್ನು ನಾವು ಗಮನಿಸುವಾಗ ಬಹಳ ವಿಶ್ರಾಂತಿಯನ್ನು ನಮ್ಮ ಮನಸ್ಸು ಅದು ಹೊಂದಿಕೊಳ್ಳುವಂಥದ್ದಾಗ್ತದೆ. ಇದೆಲ್ಲ ಹೇಗೆ ಸಾಧ್ಯ? ಇದು ಕರ್ತನ ಕೈ ಸೃಷ್ಟಿ ಕೆಲಸಗಳು. ಆತನು ತಾನೇ ತನ್ನ ಬಾಯಿಯಿಂದ ಸೃಷ್ಟಿ ಮಾಡಿರುವಂಥ ಈ ಸುಂದರವಾದ ಕಾರ್ಯಗಳು, ಇದರಲ್ಲಿ ವಿಶ್ರಾಂತಿ ಉಂಟು. ನಾನು ನಿಮ್ಮನ್ನು ಈ ಮುಂಜಾನೆಯಲ್ಲಿ ಬಲಪಡಿಸುವಂಥ ಒಂದು ಕಾರ್ಯ ಏನಂದರೆ, ನಮ್ಮ ಜೀವಿತದಲ್ಲಿ ದೇವರ ಬಳಿ ಬರುವಾಗ ಆತನ ಬಾಯಿ ವಚನಗಳು, ಆತನ ಮಾತುಗಳು, ಆತನ ಕೈ ಕೆಲಸಗಳು ಅದೆಲ್ಲವೂ ನಮಗೆ ವಿಶ್ರಾಂತಿಯನ್ನು ತಂದುಕೊಡುವಂಥದ್ದಾಗ್ತದೆ. ನೋಡ್ರಿ, ನಾವು ಪ್ರತಿದಿನ ಕೆಲಸಕ್ಕೆ ಹೋಗ್ತೀವಿ, ಪ್ರತಿದಿನ ಹೊರೆ ಹೊರ್ತೀವಿ, ಭಾರ ಹೊಡ್ತೀವಿ, ನಾವು ಕಷ್ಟಪಡುವಂಥವ್ರಾಗ್ತೀವಿ. ಇದೆಲ್ಲ ಇದ್ದರೂ ಕೂಡ ನಮಗೆ ವಿಶ್ರಾಂತಿ ಇಲ್ಲ. ಆದರೆ ನಾನು ಬಲಪಡಿಸುವಂಥದ್ದು ಏನಂದರೆ, ದೇವರ ಕೈನಲ್ಲಿ, ದೇವರ ವಚನದಲ್ಲಿ ವಿಶ್ರಾಂತಿ ಉಂಟು. ಆತನ ಕೈನಲ್ಲಿ, ಆತನ ಸೃಷ್ಟಿಯಲ್ಲಿ ಒಂದು ವಿಶ್ರಾಂತಿ ಉಂಟು. ದೇವರ ಬಳಿ ಬರುವ ಪ್ರತಿ ಮನುಷ್ಯನಿಗೆ ಯೇಸು ಕೊಡುವಂಥ ಮೊದಲನೇ ಕಾರ್ಯ ಅದು ವಿಶ್ರಾಂತಿ, ಅದು ಸಮಾಧಾನ. ನೋಡ್ರಿ, ಈ ಸಮುದ್ರ ಎಷ್ಟು ಬೋರ್ಗರಿದ್ರೂ ಕೂಡ ಇಲ್ಲಿ ಬರುವಾಗ ಜನರಿಗೊಂದು ವಿಶ್ರಾಂತಿ, ಜನರಿಗೊಂದು ಸಮಾಧಾನ. ಅದೇ ಪ್ರಕಾರ ಕಷ್ಟಪಡ್ತಿದ್ದೀರಾ, ಹೊರೆ ಹೊರ್ತಾ ಇದ್ದೀರಾ, ಭಾರ ಪಡ್ತಾ ಇದ್ದೀರಾ, ನೀವೆಲ್ಲರೂ ಯೇಸುವಿನ ಬಳಿ ಬಂದರೆ ಯೇಸು ನಿಮಗಾಗಿ ಒಂದು ದೊಡ್ಡ ವಿಶ್ರಾಂತಿಯನ್ನು ಸಿದ್ಧಪಡಿಸಿದ್ದಾರೆ. ಮುಂಜಾನೆ ದಿನ ಆರಂಭಿಸುವಾಗಲೇ ನಮಗೇನೋ ಒಂಥರ ಭಾರ, ಅಯ್ಯೋ ಏನಪ್ಪ ಈ ದಿನ, ಎಷ್ಟೋ ಕಾರ್ಯಗಳನ್ನು ಮಾಡಬೇಕಲ್ಲ, ಎಷ್ಟೋ ವಿಚಾರಗಳನ್ನು ನಡೆಸಬೇಕಲ್ಲ. ಆದರೆ ನಾವು ದೇವರ ಬಳಿಯಲ್ಲಿ ನಮ್ಮ ಕೆಲಸಗಳಿಗಿಂತ ಮುಂಚೆ ಸಾನ್ನಿಧ್ಯದಲ್ಲಿ ಸಮಯ ಕಳೆಯುವುದಾದರೆ ಮೊದಲು ನಮಗೆ ಸಿಗುವಂಥದ್ದು ಅದು ವಿಶ್ರಾಂತಿ. ಯೇಸು ಕೂಡ ಭಾರ ಪಡುತ್ತಿರುವಂಥ, ಭಾರ ಹೊರುತ್ತಿರುವಂಥ, ಕಷ್ಟಪಡುತ್ತಿದ್ದಂಥ ಜನರಿಗೆ ಅವ್ರು ಮೊದಲು ಕೊಡ್ತೀನಂತ ಹೇಳಿದ್ದು ವಿಶ್ರಾಂತಿಯನ್ನು. ಇವತ್ತು ವಿಶ್ರಾಂತಿಗಾಗಿ ಯಾರಾದರೂ ಬಯಸ್ತಾ ಇದ್ದೀರಾ, ಯೇಸುವಿನ ಬಳಿ ಬಂದರೆ ಆತ ನಿಶ್ಚಯವಾಗಿ ನಿಮ್ಮ ಎಲ್ಲ ಹೊರೆಯನ್ನು, ಎಲ್ಲ ಭಾರವನ್ನು ತೆಗೆದು ನಿಮಗೆ ಸಮಾಧಾನವನ್ನು, ಕುಟುಂಬದ ಸಮಾಧಾನ, ಕೆಲಸದ ಸಮಾಧಾನ, ವೈಯಕ್ತಿಕ ಜೀವಿತದ ಸಮಾಧಾನ, ಎಲ್ಲ ವಿಷಯದಲ್ಲೂ ವಿಶ್ರಾಂತಿ ನಿಮಗಾಗಿ ಕಾದಿದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಕರ್ತನೇ, ನಿಮಗೆ ಸ್ತೋತ್ರ. ನಿನ್ನ ವಚನ ಪ್ರಿಯ ಮಕ್ಕಳನ್ನು ಬಲಪಡಿಸಿ ಹೇಳಿದ ಹಾಗೆ, ಹೊರೆ ಹೊತ್ತವರೇ, ಭಾರ ಪಡುವವರೇ, ನೀವೆಲ್ಲರೂ ದೇವರ ಬಳಿಗೆ ಅಂದರೆ ನನ್ನ ಬಳಿಗೆ ಬನ್ನಿರಿ ಅಂತ ನೀನು ಕರೆದಿದ್ದಕ್ಕಾಗಿ ವಂದನೆ. ಪ್ರಿಯ ಮಕ್ಕಳಿ, ಮುಂಜಾನೆಯಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಬಂದಿರುವಾಗ ನೀನು ಅವ್ರನ್ನ ಬಲಪಡಿಸು ಅಪ್ಪ. ಅವರು ನಿನಗಾಗಿ ಕರ್ತನೆಪ್ಪ ಈ ಜೀವಿತದಲ್ಲಿ ವಿಶ್ರಾಂತಿಯನ್ನು ಅಪ್ಪ ಅವರು ತವಕದಿಂದ ಹುಡುಕುವಾಗ ನಿನ್ನ ಸಾನ್ನಿಧ್ಯದಲ್ಲಿ ಅವರು ಅದನ್ನು ಕಂಡುಕೊಳ್ಳಲಿ ಅಪ್ಪ. ಅವರ ಜೀವಿತದಲ್ಲಿ ಪಡುತ್ತಿರುವಂಥ ಕಷ್ಟಗಳು, ಭಾರಗಳು, ಹೊರೆಗಳು ಇದೆಲ್ಲವನ್ನು ತೆಗೆದು ಒಂದು ದೀರ್ಘಕಾಲದ ಸಮಾಧಾನವನ್ನು ಅವ್ರ ಜೀವಿತದಲ್ಲಿ ನೀನು ಉಂಟು ಮಾಡಿರಿ. ಅವ್ರ ಕಣ್ಣೀರುಗಳು ಮಾರ್ಪಡಲಿ, ವಿಶ್ರಾಂತಿ ಅವರಿಗೆ ಒದಗಿ ಬರಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡಿದ್ದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to God Ministries, Bangalore. Phone 9008725814, 9008725815. God bless you.